ಗದಗ ಜಿಲ್ಲೆ ರೋಣ ಪಟ್ಟಣದ ಲೋಕೋಪಯೋಗಿ ಇಲಾಖೆಯ ಪರಿವೀಕ್ಷಣಾ ಮಂದಿರದಲ್ಲಿ ಸುದ್ದಿಗೋಷ್ಠಿ. ರೋಣದಲ್ಲಿ ಹಿಂದುಳಿದ ವರ್ಗಗಳ ಸಮಾವೇಶ ಅಕ್ಟೋಬರ್ 5ರಂದು ನಡೆಸುವ ಕುರಿತು ಸುದ್ದಿಗೋಷ್ಠಿ. ಹಿಂದುಳಿದ ವರ್ಗಗಳ ಉತ್ತರ ಕರ್ನಾಟಕ ಭಾಗದ ಮೊದಲ ಸಮಾವೇಶ ರೋಣ ಪಟ್ಟಣದ ಅಕ್ಕಮಹಾದೇವಿ ಕಲ್ಯಾಣ ಮಂಟಪದಲ್ಲಿ ಆಗಸ್ಟ್ 5ರಂದು ನಡೆಯಲಿದೆ ಎಂದು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಶ್ರೀ ಮಿಥುನ ಜಿ ಪಾಟೀಲ್ ಅವರು ಹೇಳಿದರು. ಪಟ್ಟಣದ ಲೋಕೋಪಯೋಗಿ ಇಲಾಖೆಯ ಪರಿವೀಕ್ಷಣಾ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯಲ್ಲಿ ಅವರು ಮಾತನಾಡಿದರು. ಇನ್ನು ಹಿಂದುಳಿದ ವರ್ಗಗಳ ಸಮಿತಿ ಅಧ್ಯಕ್ಷ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ನೇತೃತ್ವದಲ್ಲಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಹಿಂದುಳಿದ ವರ್ಗದ ಏಳಿಗೆಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ನಮ್ಮ ಭಾಗದಲ್ಲಿ ಸಮಾವೇಶ ಆಯೋಜನೆಯಾಗಿರುವುದು ಹೆಮ್ಮೆಯ ವಿಷಯ. ಉತ್ತರ ಕರ್ನಾಟಕ ಭಾಗದ ಕಾರ್ಯಕ್ರಮ ಎಂದರು. ಇನ್ನು ಕೆಪಿಸಿಸಿ ಒಬಿಸಿ ವಿಭಾಗದ ಉಪಾಧ್ಯಕ್ಷ ಎಚ್.ಎಸ್. ಸೋಂಪುರ ಮಾತನಾಡಿ, ಉತ್ತರ ಕರ್ನಾಟಕ ಭಾಗದ ಮೊದಲ ಸಮಾವೇಶ ರೋಣದಲ್ಲಿ ಹಮ್ಮಿಕೊಂಡಿರುವುದು ನಮ್ಮ ಭಾಗ್ಯ. ಸಮಾವೇಶ ಯಶಸ್ಸಿಗೆ ಕಾರ್ಯಕರ್ತರು ಶ್ರಮಿಸಬೇಕು ಎಂದರು. ಇನ್ನು ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮಿಥುನ್ ಪಾಟೀಲ್, ಶ್ರೀಕಾಂತ್ ಅವಧೂತ, ವೀರಣ್ಣ ಶೆಟ್ಟರ್, ಪಿಎಲ್ಡಿ ಬ್ಯಾಂಕ್ ಉಪಾಧ್ಯಕ್ಷ ಎಚ್ಚರಗೌಡ ಮತ್ತು ಗೋವಿಂದ ಗೌಡ, ಶ್ರೀ ಫಕೀರಪ್ಪ ಅಗಸಿ, ಶರಣಪ್ಪ ಬಾವಿ, ಶರಣಪ್ಪ ಬಟಗೇರಿ, ಶಿವಾನಂದ ಪಾಂಚಂಗಿ, ಬಸವರಾಜ್ ನವಲಗುಂದ, ಎಚ್.ಎಸ್. ಸೋಂಪುರ, ಅಂದಪ್ಪ ಬಿಚ್ಚುರ, ಅಜ್ಜಪ್ಪ ಮಳಗಿ, ಇನ್ನು ಹಲವಾರು ಹಿರಿಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ರುದ್ರಪ್ಪ ಹೆಬ್ಬಳಿ, ರೋಣ, ಎನ್ಕೆಎಸ್ ಟಿವಿ. ಎಐಸಿಸಿ ಸೂಚನೆ ಮೇಲೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ಒಪ್ಪಿಗೆ ಮೇಲೆ ಕರ್ನಾಟಕದ ರಾಜ್ಯದ ಉದ್ದಗಲಕ್ಕೂ ಸಹ ಒಬಿಸಿ ಸಮಾವೇಶಗಳನ್ನು ಮಾಡ್ತಾರೆ ಬಂದ ಒಬಿಸಿ ಸಮಾವೇಶವನ್ನು ಯಾಕೆ ಮಾಡ್ತಾರೆ ಅಂದರೆ, ಯಾವಾಗಲೂ ಇಂದಿರಾ ಗಾಂಧಿ ಅವರ ಕಾಲದಿಂದ ಕೊಟ್ಟು ಒಬಿಸಿ ವರ್ಗ ಕಾಂಗ್ರೆಸ್ ಪಕ್ಷದೊಳಗೆ ವಿಲೀನವಾಗಿದೆ ಅಂತ ಹೇಳಿ ಅಂತ ಆಗಿರ್ತಾರೆ. ಆ ರೀತಿಯಾಗಿ ಸಂಬಂಧ ಇಟ್ಕೊಂಡು ಬಂದಿರ್ತಕ್ಕಂಥ ಒಬಿಸಿ ವರ್ಗ ಮುಂದೆಂದು ವಿಭಜನೆ ಆಗಬಾರ್ದು, ಅವ್ರ ಮನಸ್ಸು ಬದಲಾವಣೆ ಆಗಬಾರ್ದು ಅಂತ ಅನ್ನುವ ಸನ್ನಿವೇಶವನ್ನು ಅರ್ಥ ಮಾಡಿಕೊಂಡು ಸಮಾಜದೊಳಗೆ ಸಹ ಎಲ್ಲರೂ ಕಾಂಗ್ರೆಸ್ ನಂತರ ಒಲವನ್ನು ತೋರಿಸಬೇಕಾಗುತ್ತೆ. ಆ ವಿಷಯದಾಗ ಯಾರಾದರೂ ವಿಭಜನೆಯಾಗಿ ಬಂದಿದ್ರೆ ಅವ್ರ ಮನಸ್ಸನ್ನು ಒಲಿಸಿ ಒಬಿಸಿ ವರ್ಗ ಕಾಂಗ್ರೆಸ್ಸಿನ ಒಂದು ಐಕ್ಯತಾ ಸಮಾವೇಶವನ್ನು ಮಾಡೋದಕ್ಕೆ ನಾವೆಲ್ಲ ನಿರ್ಧಾರ ಮಾಡಿದ್ವಿ. ನಿಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಏನು ಒಬಿಸಿ ವರ್ಗಕ್ಕೆ ಮಹತ್ವ ಕೊಡ್ತಾರೆ, ಆ ಮಹತ್ವ ದೇಶದ ಉದ್ದಗಲಕ್ಕೂ ಉಂಟೈತಿ. ಈ ಒಬಿಸಿ ವರ್ಗದ ದೇಶದ ನೇತೃತ್ವವನ್ನು ನಿಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ವಹಿಸಿಕೊಂಡರು. ಅದರ ನೇತೃತ್ವ ಮತ್ತು ಅಧ್ಯಕ್ಷತೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ. ಅದಕ್ಕೆ ಕರ್ನಾಟಕ ರಾಜ್ಯದೊಳಗೆ ಒಬಿಸಿ ವರ್ಗ ಮತ್ತೊಂದು ಸರಿ ಎಲ್ಲರೂ ಕೂಡ್ಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ಸಂಬಂಧ ಈ ಪತ್ರಿಕಾಗೋಷ್ಠಿಯನ್ನು ಮಾಡಾಕತ್ತೀವಿ. ಪತ್ರಿಕೆಯವರು ಅಂತಂದ್ರೆ ಭಾಳ ಮಟ್ಟಿಗೆ ಜನರ ಮನಸ್ಸಿಗೆ ಸಮೀಪವಾಗಿ ಹೋಗ್ತಕ್ಕಂಥ ಯಾವುದಾದ್ರೂ ವ್ಯವಸ್ಥೆ ಇದ್ದರೂ ಅದು ಪತ್ರಿಕಾ ಮಾಧ್ಯಮ. ನಾವೇನೋ ಮಾಡಿ ಏನೇ ಕೆಲಸ ಮಾಡಿದ್ರು ಸಹ ಪತ್ರಿಕೆಯವರು ಅದನ್ನು ಎಲ್ಲರ ಮನಸ್ಸಿಗೆ ಒಪ್ಪುವಂಗೆ ಬರೀಬೇಕಾಗ್ತದೆ. ಆ ಬರೀತಕ್ಕಂಥ ಕೆಲಸ ಭಾಳ ಮಟ್ಟಿಗೆ ನಮ್ಮೆಲ್ಲರೂ ಶ್ರೇಯವಾಗಿತ್ತು. ಅದಕ್ಕೆ ಜಿ.ಎಸ್. ಪಾಟೀಲ್ ಬಂದು ಸುಮಾರು 2 ವರ್ಷದ ಮೇಲೆ 3-4 ತಿಂಗಳ, ಆ 2 ವರ್ಷ 3-4 ತಿಂಗಳೊಳಗೆ ಅನೇಕ ಅಭಿವೃದ್ಧಿಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಇವತ್ತು ತಾಲೂಕಿನಾದ್ಯಂತವಾಗಿ ಎಲ್ಲ ಪ್ರದೇಶಕ್ಕೂ ಅವರು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡಿದ್ದಾರೆ. ಅಂತ ನಾಯಕರು ನಮ್ಮೆಲ್ಲರ ಪ್ರಧಾನ ಮಾತನ್ನು ರಾಮಟಿಗೆ ಅವತ್ತು ಹೇಳಬೇಕಾಗುತ್ತೆ. ಈಗಾಗಲೇ 25,000 ಬಹುಮತ ನಮಗೆ ಜಿ.ಎಸ್. ಪಾಟೀಲ್ ಬರಬೇಕಾದ್ರೆ ಒಬಿಸಿ ವರ್ಗ ರಾಮಟಿಗೆ ನಮ್ಮ ಕಡೆ ಸಪೋರ್ಟ್ ಮಾಡೈತೆ ಅನ್ನೋ ಮಾತನ್ನು ನಾವು ಅವತ್ತು ಹೇಳಬೇಕಾಗುತ್ತೆ. ಅದಕ್ಕೆ ಏನಾದರೂ ಚದುರು ಹೋಗಿದ್ರೆ ಅವನು ತಂದು ಒಬಿಸಿ ವರ್ಗಕ್ಕೆ ನಮ್ಮ ಹತ್ರ ಕೂರಿಸ್ಕೊಂಡು ನಾವು ಕೂತ್ಕೊಂಡು ಹೋಗುವ ವಿಚಾರವನ್ನು ಮಾಡೋಣ ಅನ್ನೋ ಮಾತನ್ನು ಇವತ್ತು ಮಾಧ್ಯಮ ಮುಖಾಂತರ ಎಲ್ಲರಿಗೂ ತಿಳಿಸಿ, ಈ ವ್ಯವಸ್ಥೆ ಭಾಳ 8ನೇ ತಾರೀಕಿನ ವ್ಯವಸ್ಥೆ ಸಂಪೂರ್ಣವಾಗಿ ಎಲ್ಲರೂ ಬರವಣಿಗೆ ಆಗಬೇಕಾದ್ರೆ ಮಾಧ್ಯಮದ ಎಲ್ಲ ಪತ್ರಿಕೆಯೊಳಗೆ ಹೋತಂದ್ರೆ ಎಲ್ಲರಿಗೂ ಅದು ಗೊತ್ತಾಗುತ್ತೆ, ಎಲ್ಲರೂ ಬರುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆ ದೇಶದೊಳಗೆ ನಮ್ಮ ಸಂಪೂರ್ಣ ನೇತೃತ್ವದೊಳಗೆ ಈ ಒಬಿಸಿ ಸಮಾವೇಶ ಅತ್ಯಂತ
ಅದ್ಭುತವಾಗಿ ಯಶಸ್ವಿಯಾಗಿ ನಡಿಬೇಕು. ಆ ದಿಶೆಯೊಳಗೆ ವಿಕ್ರಮ್ ಪಾಟೀಲ್ ಆಗಲಿ, OBC ವರ್ಗದ ನಮ್ಮ ಇವತ್ತು ರೋಣ ಅಧ್ಯಕ್ಷರಾಗಲಿ, ಮರಿಗಲ್ ಭಾಗದ ಅಧ್ಯಕ್ಷರಾಗಲಿ ಮತ್ತು ವೀಕ್ಷಕರನ್ನು ಕಳಿಸ್ಯಾರ. ವೀಕ್ಷಕರನ್ನ ಯಾಕೆ ಕಳಿಸ್ಯಾರ ಅಂದ್ರೆ ಭಾಳ ನಾವೆಲ್ಲ ಕೆಲಸ ಸರಿಯಾಗಿ ಮಾಡ್ತೀವಿ ಅಂತ ನೋಡೋಕೆ ನಮ್ಮ ಪಾಚಂಜಿಯವರು ಅಲ್ಲಿಂದ ಬಂದಾರೆ. ಈಗ ಪ್ರದೇಶ ಕಾಂಗ್ರೆಸ್ಸಿಂದ ಅವರು ಸಹ ಈಗ ಏನು ನಡೀತಿದ್ದೆ ಆ ಕಾರ್ಯಕ್ರಮವನ್ನು ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರನ್ನ ಹೇಳ್ತಾರೆ. ಅದನ್ನು ಹೇಳಿ ಈ OBC ವರ್ಗಕ್ಕೆ ಮಟ್ಟಿಗೆ ಕಾಂಗ್ರೆಸ್ ಪಕ್ಷದಿಂದ ಮತ್ತು ಶಕ್ತಿ ತುಂಬತಕ್ಕಂಥ ಕೆಲಸನೂ ಐತಿ. ಅದಕ್ಕೆ ಅವನ್ನೆಲ್ಲ ಅರ್ಥ ಮಾಡ್ಕೊಂಡು OBC ವರ್ಗ ಚೆಲುವಿಗೆ ಹೋಗಿರ್ತಕ್ಕಂಥ OBC ವರ್ಗ ಕೂಡು ಅವರೆಲ್ಲ ವಿಚಾರ ಮಾಡಬೇಕು. ಈಗೇನು ಅದೇ ರೀತಿ ಸರ್ಕಾರ ನಡೆಯುವುದಾಗ ಏನೇನು ಕಾರ್ಯಕ್ರಮ ಕೊಡ್ತೇವೆ ಆ ಕಾರ್ಯಕ್ರಮ ಸಮೀಪಕ್ಕೆ OBCಗೆ ಇರ್ತಾವೆ. ಆ OBC ವರ್ಗ ಭಾಳ ಮಟ್ಟಿಗೆ ವಿಚಾರ ಮಾಡಿ ಹೆಜ್ಜೆ ಇಡುವಂಥ ಪ್ರಸಂಗ ಇದೆಲ್ಲ ನಮ್ಮ ಎದುರಿಗೆ ಐತೆ ಮಾತು ಹೇಳಿ ಮುಂದೆ ಇನ್ನೂ ಸುಂಕೂರು ಮಾತಾಡ್ತಾರೆ. ಈ ಒಂದು KPCC OBC ಐಸಾ OBC 100 ಅನ್ನೋ ಕಾರ್ಯಕ್ರಮವನ್ನು ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ವ್ಯವಸ್ಥಿತವಾಗಿ ಈ ಕಾರ್ಯಕ್ರಮ ಮಾಡಿ ಇದನ್ನು ಯಶಸ್ವಿಗೊಳಿಸಬೇಕು ಅನ್ನೋ ಒಂದು ಹೈಕಮಾಂಡ್ ಆದೇಶದ ಮೇರೆಗೆ ಇವತ್ತಿನ ದಿವಸ ನಾವಿಲ್ಲೇ ಮಾನ್ಯ ನಮ್ಮ ಜನಪ್ರಿಯ ಶಾಸಕರಾದ GS ಪಾಟೀಲ್ ಅವರ ಒಂದು ಮಧ್ಯಸ್ಥಿಕೆಯಲ್ಲಿ ಅವರ ಹಿರಿತನದಲ್ಲಿ ಈ ನಾವು ಕೇವಲ ರೋಣ ಅಷ್ಟೇ ಅಲ್ಲ, ಧಾರವಾಡ ಜಿಲ್ಲೆಯ ಎಲ್ಲ ಶಾಸಕರು ಸಹ ಸಚಿವರು ಸಹ ಬರಬೇಕಾಗುತ್ತೆ. ಇದನ್ನು ಯಾಕಂದರೆ ಈ ಒಂದು ಕಾರ್ಯಕ್ರಮ ಕೇವಲ ನಮ್ಮ ಗದಗ ಜಿಲ್ಲೆ ರೋಣ ತಾಲೂಕು ಅಷ್ಟೇ ಅಲ್ಲ, ಪ್ರತಿ ಹಳ್ಳಿಗೂ ಕೂಡ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ನಮ್ಮ ರಾಜ್ಯ ಅಧ್ಯಕ್ಷರು ಇಟ್ಟುಕೊಂಡಿದ್ದಾರೆ. ಅದೇ ರೀತಿಯಾಗಿ ಇವತ್ತಿನ ದಿವಸ ಇವತ್ತು KPCC ವೈಸಾ OBC ಅನ್ನೋ ಕಾರ್ಯಕ್ರಮ ಏನಿದೆಯಲ್ಲ, ಇದರ ಮಹತ್ವ ಏನಿದೆಯಲ್ಲ, ಇದು ಸರಿಯಾಗಿ ನಾವು ಅರ್ಥ ಮಾಡ್ಕೋಬೇಕಾದರೆ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಉಳಿಸಬೇಕಾಗುವುದು ಮೊದಲೇ ಧರ್ಮ ನಮ್ಮದು. ಈ ನಿಟ್ಟಿನಲ್ಲಿ ಸಾಮಾಜಿಕ ನ್ಯಾಯವನ್ನು ಹಿಂದುಳಿದ ವರ್ಗದ ಜನಾಂಗಕ್ಕೆ ಸಿಗ್ತಾ ಇಲ್ಲ. ಆ ಕಾರಣದಿಂದ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಅಲ್ಲದೆ ರಾಜ್ಯ ಮಟ್ಟದಲ್ಲಿಯೂ ಸಹ ಈ ಒಂದು OBC ಮೀನ್ಸ್ ಹಿಂದುಳಿದ ವರ್ಗದಲ್ಲಿದ್ದಂಥ ಅನೇಕ ಪಂಗಡಗಳು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿದ್ದಂಥವರು, ಅಲೆಮಾರಿ ಸಮುದಾಯಗಳು, ಅಲ್ಪಸಂಖ್ಯಾತರು, ಈ ಎಲ್ಲ ಸಮುದಾಯಗಳಿಗೂ ಸಹ ಸಾಮಾಜಿಕ ನ್ಯಾಯ ಅನ್ನೋದು ನಮಗೆ ಸಿಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ನಮ್ಮ ಹೈಕಮಾಂಡ್ನಲ್ಲಿ ಇದು ಜುಲೈ ತಿಂಗಳ 25ನೇ ತಾರೀಕಿನಂದು ದಿಲ್ಲಿಗೆ ನಾವು ಹೋದಾಗ ಅಲ್ಲಿ ಮಾನ್ಯ ರಾಹುಲ್ ಗಾಂಧಿಯವರು ವ್ಯವಸ್ಥಿತವಾಗಿ ಈ ಭಾರತದ ಹಿಂದುಳಿದ ವರ್ಗಗಳು ಮತ್ತು ಅಲ್ಪಸಂಖ್ಯಾತರ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಿ ಇವರಿಗೆ ಕಾನೂನುಬದ್ಧವಾದಂಥ ಸಂವಿಧಾನಬದ್ಧವಾದಂಥ ಒಂದು ನ್ಯಾಯವನ್ನು ದೊರಕಿಸಿಕೊಡುವಂಥ ನಿಟ್ಟಿನಲ್ಲಿ ಅವರು ದೇಶಾದ್ಯಂತವಾಗಿ ಈ OBC ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದೇ ರೀತಿಯಾಗಿ ನಾವು ಸಹ ಇವತ್ತಿನ ದಿವಸ ಇಲ್ಲಿ ನಮ್ಮ ಗದಗ ಜಿಲ್ಲೆಯ ರೋಣ ಕ್ಷೇತ್ರದಲ್ಲಿ ಈ ಒಂದು KPCC ವೈಸಾ OBC ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ ಇಲ್ಲಿ ನಾವೆಲ್ಲ ಬಂದಿದ್ದೀವಿ. ಇದು ಎಲ್ಲ ಸಮುದಾಯಗಳು ಇವತ್ತು ಭಾರತದಲ್ಲಿ 55%ಗಿಂತ ಹೆಚ್ಚಿನ ಜನಾಂಗ ಇದೆ. SC ST ಅಲ್ಪಸಂಖ್ಯಾತರು, OBC ಸಮಾಜದವರು, ಜನಾಂಗದವರು. ಅದಕ್ಕೆ ನಮ್ಮ ಹಕ್ಕು, ನಮ್ಮ ಅಧಿಕಾರ, ನಮ್ಮ ಒಂದು ಸಾಮಾಜಿಕ ಒಂದು ಶೈಕ್ಷಣಿಕ ಆರ್ಥಿಕವಾಗಿ ನಾವು ಮುನ್ನಡೆಯುತ್ತಿರಲ್ಲ. ಈ ಎಲ್ಲ ನಿಟ್ಟಿನಲ್ಲಿ ನಮ್ಮನ್ನು ವ್ಯವಸ್ಥಿತವಾಗಿ ಕೇಂದ್ರ ಸರ್ಕಾರದ ನಮ್ಮ ರಾಹುಲ್ ಗಾಂಧಿಯವರು ಈ ನಿಟ್ಟಿನಲ್ಲಿ ಇಡೀ ಭಾರತದ ಇಂತಹ ವಂಚಿತ ಸಮುದಾಯಗಳ ಒಂದು ಕಲ್ಯಾಣಕ್ಕಾಗಿ ಈ ಒಂದು ಯೋಜನೆಯನ್ನು ರೂಪಿಸಿಕೊಂಡಿದ್ದಾರೆ. ಆ ಕಾರಣದಿಂದ ನಾವು ನೀವುಗಳೆಲ್ಲರೂ ಈ ಒಂದು ಹಿಂದುಳಿದ ವರ್ಗದಂತಹ ಎಲ್ಲ ಸಮುದಾಯಗಳ ಮುಖಂಡರಿಗೆ ಈ ಕ್ಷೇತ್ರದಂತಹ ತಾವೆಲ್ಲ ಗಣ್ಯರು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗದ ರಾಜ್ಯ ಉಪಾಧ್ಯಕ್ಷರು ನಮ್ಮ ಈ ಒಂದು ರೋಣ ಕ್ಷೇತ್ರಕ್ಕೆ ಉಸ್ತುವಾರಿಯಾಗಿ ಆಗಮಿಸಿದಂಥ ಶಿವಾನಂದ ಪಾಟೀಲ್ ಮತ್ತು ನಮ್ಮ ಗಜೇಂದ್ರಗಡ ಬ್ಲಾಕಿನ ನಮ್ಮ ಹಿಂದುಳಿದ ವರ್ಗದ ತಾಲೂಕು ಅಧ್ಯಕ್ಷರಾದಂಥ ಶಾಂತ ಅವರು ಜೋಕಿಲ್ ಅವರೇ, ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಹಿಂದುಳಿದ ವರ್ಗದ ಅಧ್ಯಕ್ಷರಾದಂಥ ಕಣ್ಣಪ್ಪ ಬಾವಿ ಅವರೇ ಮತ್ತು ನಮ್ಮ ಸಿದ್ದರಾಮ ಹಳ್ಳಿ ಬ್ಯಾಂಕಿನ ಅಧ್ಯಕ್ಷರು ಹಿರಿಯರಾದಂಥ ಪ್ರಸನ್ನ ಮಹಮೂದ್ ಅವರೇ, ಹಿರಿಯರಾದಂಥ ಅಲ್ಲಪ್ಪ ಮುಚ್ಚೂರು ಅವರೇ ಮತ್ತು ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದಂತೆಲ್ಲ ಮಾಧ್ಯಮದೆಲ್ಲ ಗೆಳೆಯರೇ, ನಮ್ಮೆಲ್ಲರೂ ಕೂಡ ನನ್ನ ನಮಸ್ಕಾರಗಳು. ಇದೇ ಅಕ್ಟೋಬರ್ 5ನೇ ತಾರೀಕಂದು ನಮ್ಮ ರೋಣ ನಗರದ ಅಹ್ಮಾದೇವಿ ಕಲ್ಯಾಣ ಮಂಟಪದಲ್ಲಿ ಏನು ನಮ್ಮ ಈ
ಹಿಂದುಳಿದ ವರ್ಗ OBC ವಾಯ್ಸ್ ಆಫ್ OBC ಅಂತ ಒಂದು ಸಮಾವೇಶವನ್ನು ನಾವು 5ನೇ ತಾರೀಕಿನಂದು ಮಾನ್ಯ ನಮ್ಮ ಜನಪ್ರಿಯ ಶಾಸಕರಾದಂಥ ಮಾನ್ಯ GS ಪಾಟೀಲ್ ಸಾಹೇಬರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲು ಕೂಡ ಈಗೆಲ್ಲ ಒಪ್ಪಿಗೆಯನ್ನು ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಈಗಾಗಲೇ ನಮ್ಮ ಅದರ ಬಗ್ಗೆ ಹೇಳಿದಂಗೆ ಈ ನಮ್ಮ ರಾಷ್ಟ್ರದಲ್ಲಿ ಈ OBC ಅಂತಕ್ಕಂಥ ಒಂದು ಏನಿದೆ, ನಮ್ಮ ಪಕ್ಷದ ಒಂದು ಸಂಘಟನೆ ಇದೆ, ಕಾಂಗ್ರೆಸ್ ಪಕ್ಷದ ಒಂದು ಸಂಘಟನೆ ಬಹಳ ಹಿಂದಿನಿಂದಲೂ ಕೂಡ ಸಾಕಷ್ಟು ಈ ಒಂದು ಸಂಘಟನೆ ಬಹಳ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದೆ. ಅದರ ಜೊತೆಗೆ ಈಗ ಸಾಕಷ್ಟು ಈಗಾಗಲೇ ಹೇಳಿದಂಗೆ ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರು ಈಗಾಗಲೇ ಸಾಕಷ್ಟು ಇವತ್ತು ಈ ದೇಶಾದ್ಯಂತ ಇಂಥ OBC ಯುವಕರಿಗೆ ಏನು ಹಿಂದುಳಿದ ವರ್ಗದ ಸಮಾಜಕ್ಕೆ ಸಾಕಷ್ಟು ಇವತ್ತೆಲ್ಲ ಅನ್ಯಾಯ ಆಗ್ತಕ್ಕಂಥದ್ದು ಮತ್ತು ಇನ್ನೂ ಸಾಕಷ್ಟು ಸೌಲಭ್ಯಗಳನ್ನು ಸಿಗ್ತಕ್ಕಂಥದ್ದು ಇವತ್ತು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಅಂತ ಇನ್ನೂ ಹೆಚ್ಚು ಅವರಿಗೆ ಕಾರ್ಯಕ್ರಮಗಳನ್ನು ನೀಡುವಂಥ ಒಂದು ಉದ್ದೇಶ ಇಟ್ಟುಕೊಂಡು ಈಗಾಗಲೇ ನಮ್ಮ ಕಾಂಗ್ರೆಸ್ ಪಕ್ಷ ಯಾವಾಗ ಈ ತಮ್ಮ ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ಮತ್ತು ಅವರ ಒಂದು ಉದ್ದೇಶ ಯಾವಾಗಲೂ ಕೂಡ ಈ ದೇಶದಲ್ಲಿ ಇರತಕ್ಕಂಥ ಹಿಂದುಳಿದ ವರ್ಗ, ಆರ್ಥಿಕವಾಗಿ ಬಡವರಿಗೆ ಈಗ ಸಾಕಷ್ಟು ಇವತ್ತು ಅಲ್ಪಸಂಖ್ಯಾತರಿರ್ಬೋದು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಇಂದ ಅನೇಕ ಆರ್ಥಿಕವಾಗಿ ಕೆಳಗಿರ್ತಕ್ಕಂಥ ಅನೇಕ ಸಮುದಾಯಗಳಿಗೆ ಸಾಕಷ್ಟು ಇವತ್ತು ಸರ್ಕಾರ ಒಂದು ಸೌಲಭ್ಯಗಳನ್ನು ಕೊಟ್ಟು ಅವರಿಗೆ ಒಂದು ಒಳ್ಳೆಯ ಇದನ್ನ ಮಾಡ್ತಕ್ಕಂಥದ್ದು, ಒಳ್ಳೆಯ ಜೀವನವನ್ನು ರೂಪಿಸಿಕೊಳ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಮಾಡ್ಕೊಂಡು ಬಂದಿದೆ. ಆ ಉದ್ದೇಶವಾಗಿ ಇನ್ನೂ ಹೆಚ್ಚು ಸಂಘಟಿತರಾಗಬೇಕು, ಅವರಿಗೆ ಸಿಗಬೇಕಾದಂಥ ನ್ಯಾಯ, ಅವರಿಗೆ ಸಿಗಬೇಕಾದಂಥ ಸೌಲಭ್ಯಗಳನ್ನ ಇವತ್ತು ನಾವು ಇಂಥ ಸಮಾವೇಶಗಳನ್ನ ಮಾಡೋ ಮೂಲಕ ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು, ಒಂದು ಜನರಿಗೆ ಇನ್ನೂ ಹೆಚ್ಚು ಅವರಿಗೆ ಅದನ್ನ ತಿಳುವಳಿಕೆ ನೀಡತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ರಾಷ್ಟ್ರೀಯ ನಾಯಕರಾಯಿತು ಮತ್ತು ನಮ್ಮ ರಾಜ್ಯ ಈಗಾಗಲೇ ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರನ್ನ ಇವತ್ತು OBC ಸೆಲ್ನ ಅಧ್ಯಕ್ಷರನ್ನಾಗಿ ಇವತ್ತು ರಾಷ್ಟ್ರಾಧ್ಯಕ್ಷ ಇವತ್ತೆಲ್ಲ ಮಾಡಿದೆ. ಆ ವಿಚಾರವಾಗಿ ಇವತ್ತು ನಮ್ಮ KPCC ಅಧ್ಯಕ್ಷರಾದಂಥ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಮತ್ತು ಈಗಾಗಲೇ ನಮ್ಮ ರಾಜ್ಯ OBC ಸೆಲ್ನ ಅಧ್ಯಕ್ಷರಾದಂಥ ಮಧು ಬಂಗಾರಪ್ಪ ಈಗಾಗಲೇ ಅದನ್ನ ವಿಚಾರವಾಗಿ ಇವತ್ತು ಇಡೀ ರಾಜ್ಯದಂತ ಇಂಥ OBC ವಾಯ್ಸ್ ಆಫ್ OBC ಅಂತಕ್ಕಂಥ OBCಗೆ ಇವತ್ತು ಧ್ವನಿಯನ್ನ ಅವರ ಮುಖಾಂತರ ಇವತ್ತು ನೀಡ್ತಕ್ಕಂಥದ್ದನ್ನು ಕೂಡ ಇಂಥ ಸಮಾವೇಶಗಳನ್ನ ಮಾಡೋ ಮೂಲಕ ಇವತ್ತು ಹೆಚ್ಚು ಸಂಘಟನೆ ಆಗ್ತಕ್ಕಂಥ ವಿಚಾರವಾಗಿ ಇವತ್ತು ಪಕ್ಷ ತೀರ್ಮಾನವನ್ನು ತೆಗೆದುಕೊಂಡಿದೆ. ಆ ವಿಚಾರವಾಗಿ ಇವತ್ತು ನಾಳೆ ಅಕ್ಟೋಬರ್ 5ನೇ ತಾರೀಕು ಇವತ್ತು ನಮ್ಮ ರೋಡ್ ನಗರದಲ್ಲಿ ಬಹಳ ಒಂದು ಹೆಚ್ಚಿನ ರೀತಿಯಲ್ಲಿ ಸಂಘಟಿತರಾಗಿ ಇಡೀ ನಮ್ಮ ಕ್ಷೇತ್ರಾದ್ಯಂತ ಇವತ್ತು ಇರ್ತಕ್ಕಂಥೆಲ್ಲ OBCಯಲ್ಲಿ ಮತ್ತು ಎಲ್ಲ ಕಾರ್ಯಕರ್ತರನ್ನ ಸೇರಿಸಿ ಅವರಿಗೆ ನಮ್ಮ ಎಲ್ಲ ಹಿರಿಯರು, ಪಕ್ಷದ ಎಲ್ಲ ಹಿರಿಯ ಮುಖಂಡರೆಲ್ಲರೂ ಬಂದಿರ್ತಾರೆ. ಅವರಿಗೆ ಸಾಕಷ್ಟು ಉದ್ದೇಶಗಳನ್ನ ಇನ್ನು ಯಾವ ರೀತಿಯಾಗಿ ಅವರಿಗೆ ಕಾರ್ಯಕ್ರಮಗಳನ್ನ ಜಾರಿಗೆ ತಗೊಂಡ್ಬರ್ಬೇಕನ್ನೋ ವಿಚಾರಗಳನ್ನ ಇವತ್ತೆಲ್ಲವೂ ಕೂಡ ಚರ್ಚೆ ಆಗ್ತಕ್ಕಂಥ ವಿಚಾರದಲ್ಲಿ ಇವತ್ತು ಪತ್ರಿಕಾ ಇವತ್ತು ಸಭೆಯನ್ನು ಆಯೋಜನೆ ಮಾಡಿದ್ದಾರೆ. ಅದಕ್ಕೆ ನಮ್ಮ ಮುಖಾಂತರ ಇಡೀ ಎಲ್ಲ ನಮ್ಮ ಇರ್ತಕ್ಕಂಥ ಭಾಗದ ಎಲ್ಲ ಜನರಿಗೆ ಕೂಡ ಇವತ್ತು ಆ ಕಾರ್ಯಕ್ರಮಕ್ಕೆ ಎಲ್ಲ ಹೆಚ್ಚಿನ ರೀತಿಯಲ್ಲಿ